ಪಾಕಿಸ್ತಾನದ ರಾಜಕೀಯ ಅದೆಷ್ಟು ದರಿದ್ರ ಸ್ಥಿತಿಗೆ ಬಂದಿದೆ ಅನ್ನೋದು ಮೊನ್ನೆಯಷ್ಟೇ ನಡೆದಂತಹ ಪಾಕಿಸ್ತಾನದ ಲೋಕಸಭಾ ಚುನಾವಣೆಯ ವೇಳೆ ಗೊತ್ತಾಗಿತ್ತು. ಇನ್ನು ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ಸರಿ ಹೋಗಲ್ಲ, ಆ ದೇಶ ಬದಲಾಗಲ್ಲ, ಅಲ್ಲಿನ ರಾಜಕಾರಣಿಗಳು ಸ್ವಂತ ದೇಶಕ್ಕೆ ಕಂಟಕ ಆಗ್ತಾರೆ ಅನ್ನೋದು ಮತ್ತೆ ಪ್ರೂವ್ ಆಗ್ತಾ ಇದೆ. ಭ್ರಷ್ಟಾಚಾರ ಆರೋಪವನ್ನ ಹೊತ್ತರೂ ಕೂಡ ಚುನಾವಣೆ ಮುಗಿಸಿರುವಂತಹ ಪಾಕಿಸ್ತಾನದಲ್ಲಿ ಈಗ ಹೊಸ ಸರ್ಕಾರ ರಚನೆಯಾಗಿದೆ. ಪಾಕಿಸ್ತಾನದ ಚುನಾವಣೆ ಮಹಾಯುದ್ಧದ ರೀತಿ ಕಗ್ಗಂಟಾಗಿತ್ತು. ಕೇವಲ ಒಂದು ಚುನಾವಣೆ ನಡೆಸಲು ಕೂಡ ತಾಕತ್ತಿಲ್ಲದ ಈ ದೇಶದಲ್ಲಿ ಇದೀಗ ಸಾರ್ವತ್ರಿಕ ಚುನಾವಣೆಯ ವೇಳೆ ಭಾರಿ ದೊಡ್ಡ ಅಕ್ರಮ ನಡೆದಿದೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಈ ಆರೋಪ ಬಳಿಕ ಪಾಕಿಸ್ತಾನದ ಮಾನ ಪ್ರಪಂಚದ ಮೂಲೆಯಲ್ಲೂ ಹರಾಜಾಗಿದೆ. ಇದೇ ಸಮಯದಲ್ಲಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದ ಇಮ್ರಾನ್ ಖಾನ್ ನೇತೃತ್ವದ ಪಿಟಿಐ ಪಕ್ಷವನ್ನ ಹಿಂದಿಕ್ಕಿದ್ದಂತಹ ನವಾಜ್ ಶರೀಫ್ ಪಕ್ಷ ಈಗ ಮೈತ್ರಿ ಆಟ ಆಡಿ ಸಮ್ಮಿಶ್ರ ಸರ್ಕಾರವನ್ನ ಕೊನೆಗೂ ರಚನೆ ಮಾಡಿದೆ. ಅರೆರೆ, ಹಾಗಾದ್ರೆ ಭಾರತದ ಶತ್ರು ದೇಶದ ನೂತನ ಪ್ರಧಾನಿ ಯಾರು ಗೊತ್ತಾ? ನವಾಜ್ ಶರೀಫ್ ತಮ್ಮನಿಗೆ ಪಟ್ಟ ಸಿಕ್ತಾ? ಅಂದಹಾಗೆ ಪಾಕಿಸ್ತಾನದ ಸಮ್ಮಿಶ್ರ ಸರ್ಕಾರದ ಪ್ರಧಾನಿಯಾಗಿ 2ನೇ ಬಾರಿಗೆ ಶೆಹಬಾಜ್ ಶರೀಫ್ ಆಯ್ಕೆಯಾಗಿದ್ದಾರೆ. ಪಾಕಿಸ್ತಾನ ಸಂಸತ್ನಲ್ಲಿ ಸರ್ಕಾರ ರಚನೆಗೆ ನಡೆದಂತಹ ಬಹುಮತ ಪ್ರಕ್ರಿಯೆ ವೇಳೆ ಪಾಕಿಸ್ತಾನ ಸಂಸತ್ತಿನಲ್ಲಿ ಶರೀಫ್ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಕ್ಕಿದೆ. ಪಾಕಿಸ್ತಾನ ಮುಸ್ಲಿಂ ಲೀಗ್ ನವಾಜ್ ಅಂದ್ರೆ PMLN, ಪಾಕಿಸ್ತಾನ ಪೀಪಲ್ಸ್ ಪಕ್ಷ PPP ಪಕ್ಷಗಳ ಒಕ್ಕೂಟದ ಪ್ರಧಾನಿಯಾಗಿ ಇದೀಗ 72 ವರ್ಷದ ಶೆಹಬಾಜ್ ಶರೀಫ್ ಆಯ್ಕೆಯಾಗಿದ್ದಾರೆ. ಹಾಗಾದ್ರೆ ಇದೀಗ ಶೆಹಬಾಜ್ ಶರೀಫ್ ಪರ ಬಿದ್ದ ಮತಗಳ ಸಂಖ್ಯೆ ಇಷ್ಟು ಗೊತ್ತಾ? ಇನ್ನು ಇಮ್ರಾನ್ ಖಾನ್ ಪಕ್ಷಕ್ಕೆ ಆಘಾತ ಉಂಟಾಗಿದೆ. ಇದೀಗ ಪಾಕಿಸ್ತಾನದ ಸಂಸತ್ನಲ್ಲಿ ಇರುವಂತಹ ಒಟ್ಟಾರೆ 336 ಸದಸ್ಯರಲ್ಲಿ ಶೆಹಬಾಜ್ ಪರ 201 ಮತ ಬಿದ್ದಿವೆ. ಈ ಮೂಲಕ ಅಗತ್ಯ ಇರುವ ಮತಗಳಿಗಿಂತ ಒಟ್ಟು 32 ಮತಗಳು ಹೆಚ್ಚಾಗಿ ಸಿಕ್ಕಿವೆ ಅಂತ ಹೇಳಲಾಗಿದೆ. ಶೆಹಬಾಜ್ ಪ್ರತಿಸ್ಪರ್ಧಿ ಇಮ್ರಾನ್ ಖಾನ್ ಅವರ ಪಾಕಿಸ್ತಾನ ತೆಹ್ರೀಕ್-ಇ-ಇನ್ಸಾಫ್ ಅಂದ್ರೆ PTI ಪಕ್ಷದ ಪ್ರಧಾನಿ ಅಭ್ಯರ್ಥಿ ಒಮರ್ ಅಯೂಬ್ ಖಾನ್ಗೆ ಕೇವಲ 92 ಮತ ಬಿದ್ದಿವೆ. ಈ ಮೂಲಕ ಚುನಾವಣೆಯಲ್ಲಿ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಕೂಡ ಇಮ್ರಾನ್ ಖಾನ್ ಪಕ್ಷ ಹೀನಾಯ ಹಿನ್ನಡೆಯನ್ನು ಅನುಭವಿಸಿದೆ. ಪಾಕಿಸ್ತಾನದ 24ನೇ ಪ್ರಧಾನಿ ಶರೀಫ್ ಇನ್ನು ಈ ಗೆಲುವಿನ ಮೂಲಕ ಶೆಹಬಾಜ್ ಶರೀಫ್ ಪಾಕಿಸ್ತಾನದ 24ನೇ ಪ್ರಧಾನಿಯಾಗಿದ್ದಾರೆ. ರಾಷ್ಟ್ರೀಯ ಸಂಸತ್ತಿನ ಸ್ಪೀಕರ್ ಸರ್ದಾರ್ ಆಯಾಜ್ ಸಾದಿಕ್ ಶೆಹಬಾಜ್ ಶರೀಫ್ ಗೆಲುವನ್ನು ಪ್ರಕಟಿಸಿದ್ದು ಇವತ್ತೇ ಅಂದ್ರೆ ಸೋಮವಾರ ಶೆಹಬಾಜ್ ಶರೀಫ್ ಅವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಶೆಹಬಾಜ್ ಶರೀಫ್ ಗೆಲುವಿನ ನಂತರ ಪಾಕಿಸ್ತಾನದ ಪರಿಸ್ಥಿತಿ ಭೀಕರವಾಗಿದೆ. ಇಮ್ರಾನ್ ಖಾನ್ ರ ಪಕ್ಷ PTI ಬೆಂಬಲಿತ ಸಂಸದರ ಘೋಷಣೆ ಹಾಗೆ ಗದ್ದಲದ ನಡುವೆ ಸಂಸತ್ತಿನ ಕಲಾಪ ಮುಕ್ತಾಯವಾಗಿದೆ. ಹೀಗಾಗಿ ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ಸೂಕ್ಷ್ಮವಾಗಿದ್ದು ಹಿಂಸಾಚಾರ ಭುಗಿಲೇಳುವಂತಹ ವಾತಾವರಣ ನಿರ್ಮಾಣವಾಗಿದೆ.